ಹಾಯ್ ಫ್ರೆಂಡ್ಸ್, ನೋಡಿ ಟೈಮ್ ಈಗ 7:10 ನಾವು ಧರ್ಮಸ್ಥಳಕ್ಕೆ ಸಂಜೆ ದರ್ಶನಕ್ಕೆ ಹೋದರೆ ಎಷ್ಟೊತ್ತಾಗುತ್ತೆ, ಹೇಗಿರುತ್ತೆ ರಶ್ಶು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫುಲ್ ಎಲ್ಲ ಖಾಲಿ ಇದೆ, ವಾಕಲ್ಲ, ಎಲ್ಲರೂ ಓಡಬೇಕು, ಆ ಥರ ಇದೆ, ಖಾಲಿ ಇದೆ. ಆರಾಮಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಖುಷಿಯಾಗಿ ದೇವರ ದರ್ಶನ ಮಾಡ್ಕೊಂಡು ಆಚೆ ಬರ್ಬೋದು. ನೋಡಿ ನಮ್ಮ ಫ್ಯಾಮಿಲಿಯವ್ರು ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಯಾರು ಜನನೇ ಇಲ್ಲ, ಫುಲ್ಲು ಖಾಲಿ. ಅದೇ ನೋಡಿ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್, ನೋಡಿ ಸಾನ್ನಿಧ್ಯ ಕಾಂಪ್ಲೆಕ್ಸ್ ಇದೆ. ಇದರೊಳಗೆ ತಿರುಪತಿ ಥರ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ವೆಯ್ಟಿಂಗ್ ರೂಮಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ಬೋದು ಆರಾಮಾಗಿ. ನೋಡಿ ಇದೇ ಸಾನ್ನಿಧ್ಯ ರೂಮ್, ವೆಯ್ಟಿಂಗ್ ರೂಮ್ಸು. ಅದು ಸ್ಯಾಟರ್ಡೆ ಸಂಡೇ ರಶ್ ಇದ್ದಾಗ ಮಾತ್ರ ಓಪನ್ ಇರುತ್ತೆ, ಮಿಕ್ಕಿದ ಡೇಸಲ್ಲಿ ನಾರ್ಮಲ್ ದರ್ಶನಕ್ಕೆ ಡೈರೆಕ್ಟ್ ಬಿಡ್ತಾರೆ. ನೋಡಿ ರಶ್ಶೇ ಇಲ್ಲ, ನೋಡಿ ಹಿಂದೇನೂ ಇಲ್ಲ, ಯಾರೂ ಇಲ್ಲ, ಖಾಲಿ. ನೋಡಿ ರಶ್ಶೇ ಇಲ್ದಾಗ ಸಾನ್ನಿಧ್ಯ ವೆಯ್ಟಿಂಗ್ ರೂಮ್ಸ್ ಇರುತ್ತಲ್ಲ, ಅದು ಬ್ಯಾಕ್ ಸೈಡಲ್ಲಿ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ. ನೋಡಿ ಫುಲ್ಲು ಖಾಲಿ ಇದೆ. ನೋಡಿ ಇದೆ ಸಾನ್ನಿಧ್ಯ ರೂಮ್ಸು. ಇದರಲ್ಲಿ ನೋಡಿ ಚೇರ್ಸ್ ಇದೆ, ಫ್ಯಾನು, AC, ದೆನ್ ವಾಶ್ರೂಮ್ಸ್ ಎಲ್ಲ ಫೆಸಿಲಿಟಿ ಇರುತ್ತೆ ಇದರಲ್ಲಿ. ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ ಊಟಕ್ಕೆ ಹೋಗ್ತಾ ಇರೋರು ಪ್ರಸಾದ ಸೇವನೆ ಮಾಡೋಕ್ಕೆ ಅಲ್ಲಿಂದ ಹೋಗ್ತಿದ್ದಾರೆ. ನಾವು ಇಲ್ಲಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಮಂಜುನಾಥ ಸ್ವಾಮಿ ಎಂಟ್ರೆನ್ಸ್ ಬ್ಯಾಕ್ ಸೈಡ್. ಫುಲ್ಲು ಖಾಲಿ. ಆಲ್ಮೋಸ್ಟ್ ದೇವಸ್ಥಾನ ಹತ್ರನೇ ಬಂದಿದ್ದೀವಿ. ನೋಡಿ ಇದೆ ಭೋಜನಾಲಯ. ಭೋಜನಾಲಯದಲ್ಲೂ ಜನನೇ ಇಲ್ಲ. ಆಲ್ಮೋಸ್ಟ್ 7:15 ಆಗ್ತಾ ಬಂತು, ಯಾರೂ ಇಲ್ಲ ಜನ. ನೋಡಿ ನಾವು 7:10ಗೆ ಎಂಟ್ರಿ ಆದ್ವಿ, ಈಗ ಆಲ್ಮೋಸ್ಟ್ 7:18 ಆಗ್ತಿದೆ. ಇದೇ ನೋಡಿ ದೇವಸ್ಥಾನ, ಇದ್ರ ಪಕ್ಕದಲ್ಲೇ ಇನ್ನೇನು 5 ಮಿನಿಟ್ಸಿಗೆ ಒಳಗಡೆ ರೀಚ್ ಆಗ್ತೀವಿ. ನೋಡಿ ಆಲ್ಮೋಸ್ಟ್ ರೀಚ್ ಆದ್ವಿ. 7:10ಕ್ಕೆ ಎಂಟ್ರ್ ಆದ್ವಿ. 7:19ಕ್ಕೆ ಆಲ್ರೆಡಿ ದೇವಸ್ಥಾನ ಬಾಗ್ಲ ಹತ್ರ ಬಂದಿದ್ದೀವಿ. ನಾವು ದರ್ಶನಕ್ಕೆ ಬಂದಿದ್ದೀವಿ, ಎಂಟ್ರಾಗಿದ್ದೀವಿ 9 ನಿಮಿಷಕ್ಕೆ. ನೋಡಿ ಜನ ಎಲ್ಲ ಖಾಲಿ ಇದೆ. ಫುಲ್ಲು ಖಾಲಿ ಇದೆ. ಯಾರು ಬೇಕಾದ್ರೆ ದರ್ಶನಕ್ಕೆ ಬರ್ಬೋದು. ಸಂಜೆ ಟೈಮಲ್ಲಿ ಬಂದರೆ, ನಾರ್ಮಲ್ ವೀಕ್ ಡೇಸಲ್ಲಿ ಬರಬೇಕು, ಯಾರೂ ಇಲ್ಲ. ನೋಡಿ ಅದರಲ್ಲ ಫ್ರೆಂಡ್ಸ್ ಎಷ್ಟು ಖಾಲಿಯಾಗಿದೆ. ನಾವು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ 2-3 ಸತಿ ಮತ್ತೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಲಿಟ್ರಲಿ 5 ಮಿನಿಟ್ಸ್ ದೇವ್ರ ಮುಂದೆನೇ ನಿಂತಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ರಶ್ ಇಲ್ಲ. ಹಾಗಾಗಿ ನೀವು ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಆರಾಮಾಗಿ ಖಾಲಿ ಇರುತ್ತೆ, ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ ರಶ್ ಇದ್ದಾಗ ಇಲ್ಲಿ ಕುತ್ಕೊಳ್ಳೋ ಹಂಗೆ ಇರಲ್ಲ, ಬಟ್ ಖಾಲಿ ಇದ್ದಿದ್ದರಿಂದ ನಾವು ಆರಾಮಾಗಿ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಇನ್ನೊಂದ್ಸತಿ ಕೈ ಮುಕ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಕಾಯೆಲ್ಲ ತೊಗೊಂಡು ಬಂದ್ವಿ. ಅದಕ್ಕೆ ವೀಕ್ ಡೇಸಲ್ಲಿ ಹೋಗಿ. ಥ್ಯಾಂಕ್ ಯು ಸೋ ಮಚ್.